ರಾಕ್ಷಸ ಹೀನಾಯ ಕೃತ್ಯಕ್ಕೆ ಕನ್ನಡಿಗರು ಸೇರಿ 28 ಜನರು ಸಾವಿಗೀಡಾಗಿ ಶಿವಮೊಗ್ಗದ ಮಂಜುನಾಥ್ ನಿವಾಸದಲ್ಲಿ ಮಡು ಕಟ್ಟಿದ ಮೌನ. ರಾಕ್ಷಸ ಹೀನಾಯ ಕೃತ್ಯಕ್ಕೆ ಕನ್ನಡಿಗರು ಸೇರಿ 28 ಜನರು ಸಾವಿಗೀಡಾಗಿದ್ದಾರೆ. ಶಿವಮೊಗ್ಗದ ಮಂಜುನಾಥ್ ಅವರ ನಿವಾಸಕ್ಕೆ ಪಾರ್ಥಿವ ಶರೀರ ಬರ್ತಾ ಇದೆ. ಶಿವಮೊಗ್ಗದ ಮಂಜುನಾಥ್ ಅವರ ನಿವಾಸದಲ್ಲಿ ಮೌನ ಮಡುಕಟ್ಟಿರುವಂತದ್ದು. ಶಿವಮೊಗ್ಗ ನಗರದಲ್ಲಿ ಆಂಬ್ಯುಲೆನ್ಸ್ಗೆ ಹೂವನ್ನ ಎರಚಿ ಸ್ವಾಗತ ಕೋರಲಾಗ್ತಾ ಇದೆ. ಮೃತದೇಹಕ್ಕೆ ಬರ್ತಾ ಇರುವಂತದ್ದು ಪಾರ್ಥಿವ ಶರೀರ. ಘೋಷಣೆಗಳನ್ನ ಕೂಗ್ತಾ ಸಾರ್ವಜನಿಕರು ಬರಮಾಡಿಕೊಳ್ತಾ ಇದ್ದಾರೆ. ಹೂಗಳನ್ನ ಎರಚಿ ಮಂಜುನಾಥ್ ಅವರ ಮನೆಯತ್ತ ಮೃತದೇಹ ಸಾಗಿಸಲಾಗ್ತಾ ಇದೆ. ಅವರ ಮನೆಯ ಮುಂದೆ ಜನರೆಲ್ಲರೂ ಕೂಡ ಸೇರಿ ಆ ಪಾರ್ಥಿವ ಶರೀರ ಆ ಆಂಬ್ಯುಲೆನ್ಸ್ಗೆ ಹೂಗಳನ್ನ ಎರಚಿ ಸ್ವಾಗತ ಕೋರ್ತಾ ಇರುವಂತದ್ದು. ಶಿವಮೊಗ್ಗಕ್ಕೆ ಆಂಬ್ಯುಲೆನ್ಸ್ ಮೂಲಕವಾಗಿ ತಲುಪಿದೆ. ಶಿವಮೊಗ್ಗದ ಮಂಜುನಾಥ್ ಅವರ ನಿವಾಸಕ್ಕೆ ಪಾರ್ಥಿವ ಶರೀರ ಬಂದು ತಲುಪಿದೆ. ಎಲ್ಲರೂ ಕೂಡ ಸ್ವಾಗತವನ್ನ ಕೋರ್ತಾ ಇದ್ದಾರೆ. ಅವರ ಕುಟುಂಬದವರು ಸೇರಿದಂತೆ ಸ್ನೇಹಿತರು, ಸಂಬಂಧಿಕರೆಲ್ಲರೂ ಕೂಡ ಆ ಪಾರ್ಥಿವ ಶರೀರ ಮುಂದೆ ಇದ್ದಾರೆ. ಮಂಜುನಾಥ್ ಹಾಗೂ ಭರತ್ ಭೂಷಣ್ಗೆ ಪೊಲೀಸರ ಗೌರವ ಮೂಲಕವಾಗಿ ಗೌರವಿಸಲಾಗ್ತಾ ಇದೆ. ಪಹಲ್ಗಾಮ್ನಲ್ಲಿ ನಡೆದ ಉಗ್ರರ ದಾಳಿಯಲ್ಲಿ ಕನ್ನಡಿಗರು ಸಾವಿಗೀಡಾಗಿದ್ದಾರೆ. ಕನ್ನಡಿಗರು 3 ಜನ ಸಾವಿಗೀಡಾಗಿದ್ದಾರೆ. ಈಗಾಗಲೇ ಮಂಜುನಾಥ್ ಅವರ ಪಾರ್ಥಿವ ಶರೀರ ಕೂಡ ಅವರ ಹುಟ್ಟೂರಿಗೆ ಹೋಗಿದೆ. ಜೊತೆಗೆ ಭರತ್ ಸೇರಿದಂತೆ ಮಂಜುನಾಥ್ ಪಾರ್ಥಿವ ಶರೀರ ಕೂಡ ಅವರ ಸ್ವಗೃಹಕ್ಕೆ ತಲುಪಿರುವಂತದ್ದು. ಪಹಲ್ಗಾಮ್ನಲ್ಲಿ ನಡೆದ ಉಗ್ರರ ದಾಳಿಯಲ್ಲಿ ಕನ್ನಡಿಗರ ಸಾವಾಗಿದ್ದಾರೆ. ಸುಮಾರು 3 ಜನ ಕನ್ನಡಿಗರು ಸಾವಿಗೀಡಾಗಿದ್ದಾರೆ. ಮಂಜುನಾಥ್ ಹಾಗೂ ಭರತ್ ಭೂಷಣ್ ಅವರಿಗೆ ಪೊಲೀಸರ ಗೌರವದ ಮೂಲಕವಾಗಿ ಅಂತ್ಯ ಸಂಸ್ಕಾರ ನೆರವೇರಿಸಿಕೊಡಲಾಗುತ್ತೆ. ಸಕಲ ಪೊಲೀಸ್ ಗೌರವದೊಂದಿಗೆ ಅಂತಿಮ ಸಂಸ್ಕಾರ, ಪೊಲೀಸ್ ಗೌರವದೊಂದಿಗೆ ಅಂತ್ಯ ಸಂಸ್ಕಾರ ನೆರವೇರಿಸಿಕೊಡಲಾಗುತ್ತೆ. ಶಿವಮೊಗ್ಗಕ್ಕೆ ಬಂದು ತಲುಪಿದ ಮಂಜುನಾಥ್ ಅವರ ಪಾರ್ಥಿವ ಶರೀರವನ್ನ ಬರಮಾಡಿಕೊಳ್ಳಲಿಕ್ಕೆ ವಿ ಸೋಮಣ್ಣ ಜೊತೆಗೆ ಎಲ್ಲರೂ ಕೂಡ ಸಾಥ್ ಕೊಟ್ಟಿದ್ರು. ಆ ಮುಂಜಾನೆಯಲ್ಲೇ ಏರ್ಪೋರ್ಟ್ಗೆ ಬಂದು ಸ್ವಾಗತ ಕೂಡ ಕೋರಿದ್ರು. ಏರ್ಪೋರ್ಟ್ಗೆ ಹೋಗಿ ಆ ಪಾರ್ಥಿವ ಶರೀರವನ್ನ ತಮ್ಮ ಶಿವಮೊಗ್ಗಕ್ಕೆ ಹುಟ್ಟೂರಿಗೆ ತಲುಪಬೇಕಾದ್ರೆ ಏನೆಲ್ಲ ವ್ಯವಸ್ಥೆಗಳನ್ನ ಮಾಡಬೇಕಾಗುತ್ತೋ ಎಲ್ಲವನ್ನು ಕೂಡ ಮಾಡ್ತಾನೆ ಇದ್ರು. ಈಗ ಭರತ್ ಸೇರಿದಂತೆ ಮಂಜುನಾಥ್ ಅವರ ಪಾರ್ಥಿವ ಶರೀರ ಕೂಡ ಅವರ ಹುಟ್ಟೂರಿಗೆ ತಲುಪಿದೆ. ನೋಡ್ತಾ ಇರಬಹುದು ದೃಶ್ಯಗಳಲ್ಲಿ. ಒಂದು ಕಡೆ ಭರತ್ ಅವರ ಮತ್ತಿಕೆರೆಯಲ್ಲಿ ಇರತಕ್ಕಂಥ ಅವರ ನಿವಾಸದಲ್ಲಿ ಭರತ್ ಅವರ ಅಂತ್ಯ ಸಂಸ್ಕಾರ ಕೂಡ ನೆರವೇರ್ತಾ ಇದೆ. ಒಂದು ಕಡೆ ಮಂಜುನಾಥ್ ಮೃತದೇಹ ಆ ಶಿವಮೊಗ್ಗದಲ್ಲಿ,
ಈಗಷ್ಟೇ ಪಾರ್ಥಿವ ಶರೀರ ಬಂದಿರೋದ್ರಿಂದ ಸಕಲ ಕಾರ್ಯಗಳನ್ನು ಕೂಡ ಪ್ರಾರಂಭ ಮಾಡಿದ್ದಾರೆ. ಜೊತೆಗೆ ಭರತ್ ಅವರ ನಿವಾಸಕ್ಕೆ ಸಿಎಂ ಸಿದ್ದರಾಮಯ್ಯನವರು ಸೇರಿದಂತೆ ಜೊತೆಗೆ ವಿ ಸೋಮಣ್ಣ ಎಲ್ಲರೂ ಕೂಡ ರಾಜಕೀಯ ಪಕ್ಷದ ಎಲ್ಲ ನಾಯಕರು ಕೂಡ ಭೇಟಿ ಕೊಟ್ಟು ಅಂತ್ಯ ನಮನವನ್ನ ಕೂಡ ಸಲ್ಲಿಕೆ ಮಾಡಿದ್ರು. ಈಗ ಮಂಜುನಾಥ್ ಅವರ ಮೃತದೇಹ ಕೂಡ ಅವರ ನಿವಾಸಕ್ಕೆ ಬಂದಿರುವಂಥದ್ದು. ಅವರ ನಿವಾಸ ಶಿವಮೊಗ್ಗದಲ್ಲಿದೆ. ಆ ನಿವಾಸಕ್ಕೆ ಬಂದು ತಲುಪಿದೆ ಆಂಬುಲೆನ್ಸ್ ಮೂಲಕವಾಗಿ. ಈಗ ಎಲ್ಲ ಸಂಸ್ಕಾರ ಏನಿದೆ ಅವರ ಪಾರ್ಥಿವ ಶರೀರವನ್ನ ಸಿದ್ಧಗೊಳಿಸಿದ ನಂತರ ತಮ್ಮ ಕಾರ್ಯಗಳನ್ನು ಕೂಡ ಮಾಡ್ತಾರೆ. ಭರತ್ ಭೂಷಣ್ ಅಂತಿಮ ನಮನವನ್ನ ಸಲ್ಲಿಸಿದ ಬಿವೈ ವಿಜಯೇಂದ್ರ ಜೊತೆಗೆ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಅಂತಿಮ ದರ್ಶನವನ್ನ ಪಡೆದಿದ್ದಾರೆ. ಈಗಾಗಲೇ ಪಾರ್ಥಿವ ಶರೀರವನ್ನ ನೋಡ್ತಾ ಇದ್ವಿ. ಜೊತೆಗೆ ಮತ್ತಿಕೆರೆಯಲ್ಲಿ ಭರತ್ ಭೂಷಣ್ ಅವರ ನಿವಾಸಕ್ಕೆ ತೆರಳಿ ಅಂತಿಮ ಗೌರವವನ್ನ ಸಲ್ಲಿಕೆ ಮಾಡಿದ್ದಾರೆ. ಅಂತಿಮ ದರ್ಶನವನ್ನ ಪಡೆದಿದ್ದಾರೆ. ಭರತ್ ಭೂಷಣ್ ಅಂತಿಮ ದರ್ಶನವನ್ನ ಪಡೆದಿದ್ದಾರೆ ಬಿವೈ ವಿಜಯೇಂದ್ರ ಅವರು. ನಾವು ನೋಡ್ತಾ ಇದ್ವಿ, ಎಲ್ಲ ರಾಜಕೀಯ ವ್ಯಕ್ತಿಗಳು ಕೂಡ ಭೇಟಿ ಕೊಡ್ತಾ ಇದ್ದಾರೆ, ಅಂತಿಮ ದರ್ಶನವನ್ನ ಪಡಿತಾ ಇದ್ದಾರೆ. ಈಗ ಒಂದು ಕಡೆ ವಿಜಯೇಂದ್ರ ಕೂಡ ಹೋಗಿ ಅಂತಿಮ ದರ್ಶನವನ್ನ ಕೂಡ ಪಡಿತಾ ನೋಡ್ತಾ ಇರಬಹುದು. ಬಿವೈ ವಿಜಯೇಂದ್ರ ಸೇರಿದಂತೆ ಮುನಿರತ್ನ ಪ್ರಮುಖ ನಾಯಕರು ಕೂಡ ಭೇಟಿ ಕೊಟ್ಟು ಅವರ ಕುಟುಂಬದವರಿಗೆ ಸಾಂತ್ವನವನ್ನ ಹೇಳುವ ಪ್ರಯತ್ನ ಕೂಡ ಆಗ್ತಾ ಇದೆ. ನೋಡ್ತಾ ಇರಬಹುದು ದೃಶ್ಯಗಳಲ್ಲಿ. ಒಂದು ಕಡೆ ವಿಜಯೇಂದ್ರ ಜೊತೆಗೆ ಎಲ್ಲ ನಾಯಕರು ಕೂಡ ಅವರ ಕುಟುಂಬದ ಪರವಾಗಿ ಅವರಿಗೆ ಧೈರ್ಯವನ್ನ ಹೇಳುವ, ಯಾಕೆಂದ್ರೆ ಪ್ರಮುಖ ಮನೆಗೆ ಆಧಾರ ಸ್ತಂಭವಾಗಿರ್ತಕ್ಕಂಥ ಒಬ್ಬ ವ್ಯಕ್ತಿಯನ್ನ ಕಳೆದುಕೊಂಡ್ರೆ ಯಾವ ರೀತಿ ದುಃಖವಾಗುತ್ತೆ. ಯಾಕಂದ್ರೆ ಆಧಾರ ಸ್ತಂಭವಾಗಿದ್ದಂತಹ ವ್ಯಕ್ತಿ, ಎತ್ತರವಾಗಿ ಬೆಳೆದಿದ್ದಂತಹ ವ್ಯಕ್ತಿ ಆಧಾರ ಸ್ತಂಭವಾಗಿರ್ತಾರೆ. ಅಂತವರನ್ನ ಕಳೆದುಕೊಂಡ್ರೆ ಎಂತಹ ದುಃಖವಾಗುತ್ತೆ. ಜೊತೆಗೆ ಭರತ್ ಅವರ ತಾಯಿ ಕೂಡ ಕಣ್ಣೀರಾಗ್ತಾ ಇದ್ರು. ಆ ಪಾರ್ಥಿವ ಶರೀರಕ್ಕೆ ಅವರು ಆರತಿ ಎತ್ತುವ ಸಂಸ್ಕಾರವನ್ನ ಮಾಡುವ ಸಂದರ್ಭದಲ್ಲಿ ಕಣ್ಣೀರಾಗ್ತಾ ಕುಟುಂಬದವರೆಲ್ಲರೂ ಕೂಡ ಮೌನವಾಗಿದ್ರು. ಈಗ ಇದೇ ರೀತಿಯಾಗಿ ಸುಮಾರು ಎಲ್ಲ ಮನೆಗಳಲ್ಲೂ ಕೂಡ ಸುಮಾರು 28 ಮನೆಗಳಲ್ಲೂ ಕೂಡ ಇದೇ ರೀತಿ ವಾತಾವರಣ ನಿರ್ಮಾಣವಾಗ್ತಾ ಇದೆ. ಈಗ ಅಂತಿಮ ನಮನವನ್ನು ಕೂಡ ಸಲ್ಲಿಕೆ ಮಾಡಿ ಪ್ರದಕ್ಷಿಣೆ ಆಗ್ತಾ ಇರುವಂಥದ್ದು ನೋಡ್ತಾ ಇರಬಹುದು ದೃಶ್ಯಗಳಲ್ಲಿ. ವಿಜಯೇಂದ್ರ ಸೇರಿದಂತೆ ಪ್ರಮುಖ ನಾಯಕರು ಕೂಡ ಆ ಸ್ಥಳಕ್ಕೆ ಹೋಗಿ ಸಾಂತ್ವನವನ್ನ ಹೇಳುವ ಮೂಲಕವಾಗಿ ಅವರಿಗೆ ಧೈರ್ಯ ತುಂಬುವ ಪ್ರಯತ್ನ ಕೂಡ ಆಗ್ತಾ ಇದೆ. ಒಂದು ಕಡೆ ಇದೆಲ್ಲದಕ್ಕೂ ಪ್ರತಿಕಾರವನ್ನ ತೆಗೆದುಕೊಳ್ಳೋದಕ್ಕೆ ಕೂಡ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಕೂಡ ಎಲ್ಲ ಸರ್ವ ಪಕ್ಷಗಳ ಸಭೆಯನ್ನು ಕೂಡ ಕರೆದಿದ್ದಾರೆ. ಪ್ರಮುಖ ನಿರ್ಧಾರಗಳನ್ನು ಕೂಡ ಈಗಾಗಲೇ ತೆಗೆದುಕೊಂಡಿದ್ದಾರೆ. ಆದರೆ ಮುಂದಿನ ನಿರ್ಧಾರ ಕಟ್ಟುನಿಟ್ಟಾಗಿ ಯಾವ ರೀತಿ ಉತ್ತರ ಕೊಡಬೇಕೆನ್ನುವ ಮುಖಾಂತರವಾಗಿ ಪ್ರಮುಖ ಸರ್ವಪಕ್ಷ ಸಭೆಯನ್ನು ಕೂಡ ಕರೆದಿದ್ದಾರೆ ಕೂಡ ನೋಡ್ಬೇಕಾಗುತ್ತೆ. ಈಗಾಗಲೇ ಎಲ್ಲರ ಕುಟುಂಬಗಳಿಗೆ ಧೈರ್ಯ ತುಂಬುವ ಪ್ರಯತ್ನ ಕೂಡ ಎಲ್ಲ ರಾಜಕಾರಣಿಗಳು ಕೂಡ ಮಾಡ್ತಾ ಇದ್ದಾರೆ.
ಮತ್ತಿಕೆರೆಯಲ್ಲಿ ಇರ್ತಕ್ಕಂಥ ಭರತ್ ಅವರ ನಿವಾಸಕ್ಕೆ ರಾಜಕಾರಣಿಗಳು ಕೂಡ ಭೇಟಿ ಕೊಟ್ಟಿದ್ದಾರೆ. ಒಂದು ಕಡೆ ವಿಜಯೇಂದ್ರ ಕೂಡ ಸೇರಿದಂತೆ ಪ್ರಮುಖ ನಾಯಕರು ಕೂಡ ಭೇಟಿ ಕೊಟ್ಟು ಸಾಂತ್ವನ ಹೇಳುವ, ಧೈರ್ಯ ತುಂಬುವ ಪ್ರಯತ್ನ ಕೂಡ ಮಾಡ್ತಾ ಇರುವಂಥದ್ದು. ಜೊತೆಗೆ ನಿಖಿಲ್ ಕುಮಾರಸ್ವಾಮಿ ಕೂಡ ಆಗಮಿಸಿದ್ದಾರೆ. ನಿಖಿಲ್ ಕುಮಾರಸ್ವಾಮಿ ಕೂಡ ನೋಡ್ತಾ ಇರ್ಬೋದು ಒಂದು ದೃಶ್ಯಗಳಲ್ಲಿ. ನಿಖಿಲ್ ಕುಮಾರಸ್ವಾಮಿ ಸೇರಿದಂತೆ ಪ್ರಮುಖ ನಾಯಕರು ಕೂಡ ಭೇಟಿ ಕೊಟ್ಟು ಅವರ ಕುಟುಂಬಗಳಿಗೆ ಧೈರ್ಯ ಹೇಳುವ ಪ್ರಯತ್ನ ಕೂಡ ಮಾಡ್ತಾ ಇದ್ದಾರೆ. ಈಗಾಗಲೇ ಶಿವಮೊಗ್ಗಕ್ಕೆ ಕೂಡ ಮಂಜುನಾಥ್ ಅವರ ಪಾರ್ಥಿವ ಶರೀರ ಕೂಡ ತಲುಪಿದೆ. ಅಲ್ಲೂ ಕೂಡ ರಾಜಕಾರಣಿಗಳು ಕೂಡ ಭೇಟಿ ಕೊಡುವ ಎಲ್ಲ ಸಾಧ್ಯತೆ ಕೂಡ ಇರುವಂಥದ್ದು. ಈಗಾಗಲೇ ಪ್ರಮುಖವಾಗಿ ಕರ್ನಾಟಕದ ಮೂರು ಜನ ಕೂಡ ಸಾವಿಗೀಡಾಗಿದ್ದಾರೆ. ಆ ಪೈಕಿ ಈಗ ಮಂಜುನಾಥ್ ಜೊತೆಗೆ ಭರತ್ ಅವರ ಪಾರ್ಥಿವ ಶರೀರಕ್ಕೆ ಸಕಲ ವಿಧವಾದ ಕಾರ್ಯಗಳನ್ನು ಕೂಡ ಮಾಡ್ತಾ ಇದ್ದಾರೆ. ಈಗಾಗಲೇ ಭರತ್ ಅವರ ನಿವಾಸದಲ್ಲಿ, ಭರತ್ ಭೂಷಣ್ ಅವರ ನಿವಾಸದಲ್ಲಿ, ಮತ್ತಿಕೆರೆಯಿರ್ತಕ್ಕಂಥ ಅವರ ನಿವಾಸದಲ್ಲಿ ಪ್ರಮುಖ ರಾಜಕಾರಣಿಗಳು ಕೂಡ ಭೇಟಿ ಕೊಟ್ಟು, ಎಲ್ಲ ರಾಜಕಾರಣಿಗಳು ಕೂಡ ಭೇಟಿ ಕೊಟ್ಟು ಸಾಂತ್ವನ ಹೇಳ್ತಾ ಇದ್ದಾರೆ. ಜೊತೆಗೆ ಮಂಜುನಾಥ್ ಅವರ ನಿವಾಸದಲ್ಲೂ ಕೂಡ, ಶಿವಮೊಗ್ಗದಲ್ಲಿ ಅವರ ಮಂಜುನಾಥ್ ಅವರ ನಿವಾಸವಿದೆ, ಅಲ್ಲೂ ಕೂಡ ಎಲ್ಲ ನಾಯಕರು ಕೂಡ ಹೋಗಿ ಭೇಟಿ ಕೊಟ್ಟು ಸಾಂತ್ವನ ಹೇಳ್ತಾರೆ. ಮಂಜುನಾಥ್ ಅವರದು ಜೊತೆಗೆ ಮಂಜುನಾಥ್ ಅವರು ಶಿವಮೊಗ್ಗದಲ್ಲಿ ಉದ್ಯಮಿಯಾಗಿರ್ತಾರೆ. ಅವರು ಕೂಡ ಜೊತೆಗೆ ಪಲ್ಲವಿ ಅವರ ಹೆಂಡತಿ ಪತ್ನಿ ಪಲ್ಲವಿ ಕೂಡ ಆ ಪ್ರವಾಸಕ್ಕೆ ಅಂತ ಹೋಗಿರ್ತಾರೆ ಕಾಶ್ಮೀರದಲ್ಲಿ. ಅಂಥ ಸಂದರ್ಭದಲ್ಲಿ ಅವರನ್ನು ಕೂಡ, ನಮ್ಮನ್ನು ಕೂಡ ಸಾಯಿಸಿ ಅಂತ ಕೂಡ ಮಂಜುನಾಥ್ ಅವರ ಸಾಯಿಸಿದ ಮೇಲೆ ಜೊತೆಗೆ ಪಲ್ಲವಿ ಕೂಡ ಕೇಳ್ಕೊಳ್ತಾರೆ. ಯಾಕೆಂದರೆ ಆಧಾರ ಸಂಭವವಾಗಿರ್ತಕ್ಕಂಥ ಅವರ ಗಂಡನ್ನ ಕಳೆದುಕೊಂಡ ಆ ದಿನಗಳನ್ನು ಒಂದು ಕ್ಷಣ ಅವರು ಯೋಚನೆ ಮಾಡಿರ್ಬೋದು. ಈ ಥರ ಆದರೆ ಮುಂದಿನ ದಿನಗಳಲ್ಲಿ ನಾವು ಯಾವ ಥರ ಜೀವಿಸೋದು, ಯಾಕೆಂದರೆ ಗಂಡನನ್ನು ಕಳೆದುಕೊಂಡ ದಿನಗಳ ಮರುದಿನಗಳನ್ನು ಯಾವ ರೀತಿ ಊಹೆ ಮಾಡೋದಕ್ಕೂ ಸಾಧ್ಯವಾಗೋದಿಲ್ಲ. ಅಂಥ ದಿನಗಳನ್ನು ಒಂದು ಕ್ಷಣ ನೆನಪು ಮಾಡಿಕೊಂಡು ಇಂಥ ಜೀವನ ನನಗೆ ಬೇಡವೇ ಬೇಡ, ನನ್ನನ್ನು ಕೂಡ ಸಾಯಿಸಿ ಅಂತ ಕೂಡ ಅವರು ಕಣ್ಣೀರು ಹಾಕ್ಕೊಂಡು ಕೇಳ್ತಾರೆ. ಆ ಸಂದರ್ಭದಲ್ಲಿ ಅವರ ಮಗ ಕೂಡ ಅಲ್ಲೇ ಇರ್ತಾರೆ. ಯಾಕೆಂದರೆ ಕುದುರೆ ಪ್ರದೇಶದಲ್ಲಿ ಕುದುರೆ ಮೂಲಕವಾಗಿ ಒಂದು ಪ್ರದೇಶದಿಂದ ಮತ್ತೊಂದು ಪ್ರದೇಶಕ್ಕೆ ಹೋಗಿರ್ತಾರೆ. ಅಲ್ಲಿಂದ ತಪ್ಪಿಸಿಕೊಂಡು ಬರೋದಕ್ಕೂ ಕೂಡ ಆಗಲ್ಲ. ಜೊತೆಗೆ ಅಲ್ಲಿರ್ತಕ್ಕಂಥ ಸ್ಥಳೀಯ ನಿವಾಸಿಗಳು ಕೂಡ ಇವರಿಗೆ ಸಹಾಯ ಮಾಡ್ತಾರ ಅಂತ ಕೂಡ ಪಲ್ಲವಿಯವರು ಕೂಡ ಹೇಳಿಕೆ ಕೊಡ್ತಾ ಇದ್ರು. ಈಗ ಪಲ್ಲವಿಯವರ ನಿವಾಸಕ್ಕೆ ಮಂಜುನಾಥ್ ಅವರ ಮೃತದೇಹ ಕೂಡ ಹೋಗಿರುವಂಥದ್ದು ನಾವೀಗ ನೋಡ್ತಾ ಇರ್ಬೋದು. ಇದು ಭರತ್ ಅವರ ನಿವಾಸ. ಭರತ್ ಅವರ ನಿವಾಸದಲ್ಲಿ ಪ್ರಮುಖ ನಾಯಕರು ಕೂಡ ಭೇಟಿ ಕೊಟ್ಟು ಸಾಂತ್ವನ ಹೇಳ್ತಾ ಇದ್ದಾರೆ. ವಿಜಯೇಂದ್ರ ಜೊತೆಗೆ ನಿಖಿಲ್ ಕುಮಾರಸ್ವಾಮಿ ಸೇರಿದಂತೆ CM ಸಿದ್ದರಾಮಯ್ಯ ಕೂಡ ಮುಂಜಾನೆಯ ಭೇಟಿ ಕೊಟ್ಟು ಅವರ ನಿವಾಸಕ್ಕೆ ಭೇಟಿ ಕೊಟ್ಟು ಸಾಂತ್ವನ ಹೇಳುವ ಕಾರ್ಯಗುಣ ಮಾಡಿದ್ರು CM ಸಿದ್ದರಾಮಯ್ಯನವರು. ಜೊತೆಗೆ ಈಗ ವಿಜಯೇಂದ್ರ ಸೇರಿದಂತೆ ನಿಖಿಲ್ ಕುಮಾರಸ್ವಾಮಿ ಎಲ್ಲರೂ ಕೂಡ ಭೇಟಿ ಕೊಟ್ಟು ಅವರ ನಿವಾಸಕ್ಕೆ ಹೋಗಿರುವಂಥದ್ದು. ಮತ್ತಿಕೆರೆಯಲ್ಲಿ ಅವರ ನಿವಾಸ ಇದೆ, ಆ ನಿವಾಸಕ್ಕೆ ಹೋಗಿ ಎಲ್ಲ ಪ್ರಮುಖ ನಾಯಕರು ಕೂಡ ಭೇಟಿ ಕೊಟ್ಟಿದ್ದಾರೆ. ನಾನು ಸರ್ಕಾರದ ಪರವಾಗಿ ಮತ್ತು ಕನ್ನಡ ನಾಡಿನ 7 ಕೋಟಿ ಕನ್ನಡಿಗರ ಪರವಾಗಿ ಭರತ್ ಭೂಷಣ್ ಅವರಿಗೆ ಶ್ರದ್ಧಾಂಜಲಿಯನ್ನು ಅರ್ಪಿಸಲಿಕ್ಕೆ ಬಯಸ್ತಾ ಇದ್ದೇನೆ. ಇನ್ನು ಚಿಕ್ಕ ವಯಸ್ಸು, 41 ವರ್ಷ ವಯಸ್ಸಾಗಿದೆ. BE MBA ಮಾಡಿದ್ದಂಥವ್ರು.
ಮೈಸೂರು SDM ಕಾಲೇಜು, ಮೈಸೂರಿನಲ್ಲಿ ಓದ್ದವರು SDM ಕಾಲೇಜಿನಲ್ಲಿ SDM ಕಾಲೇಜ್ MBA. MBA ಮಾಡಿದ್ರು. ಇವರು DDPIಗೆ ಅವ್ರ ತಂದೆ ರಿಟೈರ್ಡ್ ಆಗಿದ್ದಾರೆ. ಆಗಬಾರ್ದಾಗಿದೆ. ಅವರು ಅಮಾನವೀಯವಾದಂಥ ಒಂದು ಕೃತ್ಯ ಇದು. ಇದನ್ನ ತೀವ್ರವಾಗಿ ಖಂಡಿಸ್ತೇನೆ ನಾನು. ಉಗ್ರರನ್ನ ಸಂಪೂರ್ಣವಾಗಿ ಮಟ್ಟ ಹಾಕ್ತಕ್ಕಂಥದ್ದು ಸರ್ಕಾರದ ಜವಾಬ್ದಾರಿ. ಉಗ್ರರ ಚಟುವಟಿಕೆಗಳು ನಮ್ಮ ದೇಶದಲ್ಲಿ ಇರಬಾರ್ದು. ಯಾವುದೇ ಕಾರಣಕ್ಕೆ ಸರ್ಕಾರ ಇದರಲ್ಲಿ ರಿಯಾಯಿತಿಯನ್ನು ತೋರಿಸ್ತಕ್ಕಂಥ ಕೆಲಸವನ್ನು ಮಾಡಬಾರ್ದು. ಕೇಂದ್ರ ಸರ್ಕಾರದ ಜೊತೆ ನಾವೆಲ್ಲ ಇದ್ದೀವಿ. ಕೇಂದ್ರ ಸರ್ಕಾರಕ್ಕೆ ನಾನು ಒತ್ತಾಯ ಏನು ಮಾಡ್ತೀನಿ ಅಂತಂದರೆ, ಎಲ್ಲ ಉಗ್ರರನ್ನು ಕೂಡ ನಾಶಪಡಿಸ್ತಕ್ಕಂಥ ಕೆಲಸವನ್ನು ಮಾಡಬೇಕು. ಅದಕ್ಕೆ ನಮ್ಮ ಸಂಪೂರ್ಣ ಬೆಂಬಲ ಇದೆ. ಈಗ ನೋಡಿ, ಅಮಾಯಕ ಜನರು ಪಾಪ ಕಾಶ್ಮೀರಕ್ಕೆ ಹೋಗಿದ್ದವರು, ಅವ್ರನ್ನ